founder chairman of Anand Group of Institutions, and my good friend Shri R. Anant Kumar ji, scientist engineer with the ISRO Bangalore, Ms. Prapti Mittal ji, our beloved principal Dr. Suresh Kumar Kundlur, distinguished members of the faculty, parents, and my very dear students. I am very happy to be with you all today at this joyous occasion of Prize Day being organized by the Anant International School. I must thank our beloved chairman Shri R. Anant Kumar for having helped me set a record today in my life. I have never distributed so many prizes on one platform in one day. So I must thank Mr. Anant Kumar for the wonderful opportunity. ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಮತಿ ಶಾರದಾ ಅವರು ಕೂಡ ಉಪಸ್ಥಿತರಿದ್ದಾರೆ. ಶ್ರೀ ಪ್ರಶಾಂತ್ ಅನಂತ್ ಕುಮಾರ್ ಅವರು ಕೂಡ ಇದ್ದಾರೆ. ಶ್ರೀಮತಿ ಅಭಿನಿತಾ ಪ್ರಶಾಂತ್ ಅವರು ಕೂಡ ಇದ್ದಾರೆ. ಅವರಿಗಳಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ನನ್ನ ಪ್ರಣಾಮಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಮಸ್ತೆ ಅಂತಕ್ಕಂಥದ್ದು ಭಾಳ ದೊಡ್ಡ ವಿಚಾರ ನಮ್ಮ ಸಂಸ್ಕೃತಿಯಲ್ಲಿ. ನಮಸ್ಕಾರ ಅನ್ನೋದೇ ನಮ್ಮ ಸಂಸ್ಕಾರ. ಇವತ್ತು ಮಕ್ಕಳು ಬಹುಮಾನ ಪಡೆಯುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಎರಡೂ ಕೈ ಮುಗಿದು ನಮಸ್ಕಾರ ಹೇಳಿದ್ದು ನೋಡಿ ಈ ಶಾಲೆಗೆ ಅಷ್ಟೇ ಅಲ್ಲ, ಈ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಈ ದೇಶಕ್ಕೂ ಭಾಳ ದೊಡ್ಡ ಭವಿಷ್ಯ ಇದೆ ಅಂಥೇಳಿ ನನಗಾದರೂ ಅನ್ನಿಸ್ತು. ನಾನು ಮೊಟ್ಟ ಮೊದಲನೇದಾಗಿ ಎಲ್ಲ ಶಿಕ್ಷಕರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಕಳೆದ 21 ವರ್ಷದಿಂದ ನಮ್ಮ ಈ ಶಾಲೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಅದ್ವಿತೀಯ ಸಾಧನೆಗಳನ್ನು ಮಾಡ್ತಾ ಇವತ್ತು ಹಾಸನ ಜಿಲ್ಲೆಯಲ್ಲಿ ಗುರುತು ಮಾಡುವಂಥ ಒಂದು ಅಪೂರ್ವವಾದಂಥ ಶಿಕ್ಷಣ ಸಂಸ್ಥೆಯಾಗಿದೆ. ಅದಕ್ಕೆ ನಾನು ಶಿಕ್ಷಣ ಸಂಸ್ಥೆಯ ಎಲ್ಲ ಮುಖ್ಯಸ್ಥರನ್ನು, ಆಡಳಿತ ಮಂಡಳಿಯವರನ್ನು, ಮುಖ್ಯವಾಗಿ ಮುಖ್ಯೋಪಾಧ್ಯಾಯರನ್ನು, ನಮ್ಮ ಶಿಕ್ಷಕರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಶ್ರೀ ಅನಂತ್ ಕುಮಾರ್ ಅವರು ನನಗೆ ಬಹಳ ವರ್ಷಗಳ ಪರಿಚಯ. ಇಂತಹದೇ ಒಂದು ಕಾರ್ಯಕ್ರಮಕ್ಕೆ ಪ್ರಾಯಶಃ ಒಂದು 8 ವರ್ಷದ ಹಿಂದೆ ನಾನು ಬಂದಿದ್ದೆ. ಆಗಲೂ ಕೂಡ ಇಲ್ಲಿ ನಡೆದಂಥ ಕಾರ್ಯಕ್ರಮ, ಇಲ್ಲಿಯ ಶಿಕ್ಷಕರು, ಮಕ್ಕಳು, ಪೋಷಕರು ತೋರಿಸಿದಂಥ ಉತ್ಸಾಹ ನೋಡಿ ನಾನು ಬೆರಗಾಗಿದ್ದು ನಿಜ. ಸ್ನೇಹಿತರೆ, ಇವತ್ತು ಶ್ರೀ ಅನಂತ್ ಕುಮಾರ್ರವರು ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಳ್ತಾ ಜೊತೆಯಾಗಿ ಈ ಶೈಕ್ಷಣಿಕ ಸೇವೆಯಲ್ಲಿ ತಾವಷ್ಟೇ ಅಲ್ಲ, ತಮ್ಮ ಕುಟುಂಬ ವರ್ಗದವರೆಲ್ಲರನ್ನು ಕೂಡ ತೊಡಗಿಸಿ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನುವ ಸದುದ್ದೇಶದಿಂದ ಅವರು ತೊಡಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂಸ್ಥೆ ಬೆಳ್ಳಿ ಹಬ್ಬ, ಚಿನ್ನದ ಹಬ್ಬ, ವಜ್ರದ ಹಬ್ಬ ಅಷ್ಟೇ ಅಲ್ಲ, ಸೆಂಟಿನರಿ ಸೆಲೆಬ್ರೇಷನ್ಸ್ ಕೂಡ ಮಾಡುವಂತಾಗಲಿ, ನಾವೆಲ್ಲರೂ ಇದ್ದು ಅದನ್ನು ನೋಡಿ ಆನಂದಿಸುವಂಥ ಆಗಲಿ ಅಂಥೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. At the outset, I would like to congratulate all the prize winners. ಇವತ್ತು ಇಷ್ಟೊಂದು ಮಕ್ಕಳು ಈ ಪ್ರಮಾಣದಲ್ಲಿ ಪ್ರಶಸ್ತಿಗಳನ್ನು ಇಲ್ಲಿ ತಗೊಂಡಿದ್ದು ನೋಡಿ ನಿಜಕ್ಕೂ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ನಾನು ಗಮನಿಸ್ತಾ ಇದ್ದೆ. ದೇ ಆರ್ ಸೋ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್. ಹಾಗಾಗಿ ಮೈ ಕಂಗ್ರ್ಯಾಚುಲೇಷನ್ಸ್ go out to each and every child who has received the prize. I am sure almost 80% of the students have received prize today on this platform, and this is not a joke. Recognition is something that is very valuable, particularly at a very young age. I must tell you, my dear friends, ನಾನು ವಿದ್ಯಾರ್ಥಿಯಾಗಿದ್ದಾಗ, ಪ್ರೌಢಶಾಲೆಯಲ್ಲಿದ್ದಾಗ ಒಂದು ಸಾಹಿತ್ಯಿಕ ಬಹುಮಾನವನ್ನು ರಾಷ್ಟ್ರಕವಿ ಕುವೆಂಪುರವರಿಂದ ನಾನು ಶಾಲಾ ದಿನಗಳಲ್ಲಿ ಪಡ್ಕೊಂಡಿದ್ದು, ನಾನು ಇವತ್ತಿಗೂ ಕೂಡ ಅದನ್ನು ನಾನು ನನ್ನ ಜೀವನದ ಅತ್ಯಂತ ಅಮೂಲ್ಯ ಕ್ಷಣ ಅಂಥೇಳಿ ಭಾವಿಸಿದ್ದೇನೆ. I know these are valuable moments for not only those children but also
to the parents and also to our dear students. See, these moments come very rare in life. So these steps, that you take will definitely help you to achieve greater things in life. ಜೀವನದಲ್ಲಿ ಬಹಳ ಎತ್ತರಕ್ಕೆ ನೀವೆಲ್ಲ ಹೋಗಬೇಕಾದಿದೆ, ಬೇಕಾದಷ್ಟು ಸಾಧಿಸಬೇಕಾದಿದೆ. ಅದಕ್ಕೆ ಇದು ತಳಹದಿ. ನಿಮ್ಮ ಗುರು ಹಿರಿಯರು, ನಿಮ್ಮ ಗುರುಗಳು ನಿಮಗೆ ಆಶೀರ್ವಾದ ಮಾಡಿದ್ದಾರೆ, ನಿಮ್ಮ ಬೆಂತಟ್ಟಿದ್ದಾರೆ. ಸಂಸ್ಥೆ ನಾವು ನಿಮ್ಮಿಂದ ಇದ್ದೇವೆ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದೇ ಇವತ್ತೊಂದು ವಿಶೇಷ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಆ ಕಾರಣದಿಂದ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ನಾನು ಮುಖ್ಯೋಪಾಧ್ಯಾಯರು ತಮ್ಮ ವರದಿಯನ್ನು ಒಪ್ಪಿಸ್ತಾ ಇದ್ದಾಗ ಒಂದು ಮಾತನ್ನು ಅವ್ರು ಹೇಳಿದರು. ಐ ನೋ ದೆರ್ ಆರ್ 2 attractions in this function. One is the distribution of prizes and another is the cultural programs that are now slated to be there. ಹಾಗಾಗಿ ಕಲ್ಚರಲ್ ಪ್ರೋಗ್ರಾಮು, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ, ಎರಡು ಭಾಳ ಮುಖ್ಯವಾದ್ದು. ನಮ್ಮ ಮಾತುಗಳಿಗೇನು ನೀವು ಹೆಚ್ಚು ಕಿವಿ ಕೊಡೋ ಮನಸ್ಸು ಇಲ್ಲ ಅಂತಲೇ ನಾನು ಭಾವಿಸ್ತೇನೆ. ಆದರೂ ನಮ್ಮ ಅನಂತಕುಮಾರ್ ಅವರು ಕರೆದ ದೃಷ್ಟಿಯಿಂದ ನಾನು 2 ಮಾತಾದರೂ ಹೇಳಿ ನಾನು ಕೂತ್ಕೊಳ್ಳದೇ ಇದ್ದರೆ ನಾನು ಬೆಂಗಳೂರಿಂದ ಅಷ್ಟು ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದಕ್ಕೆ ಸಾರ್ಥಕ ಆಗೋಲ್ಲ ಅನ್ನೋ ದೃಷ್ಟಿಯಿಂದ ಒಂದು 2 ಮಾತನ್ನು ಹೇಳ್ತೇನೆ. ಸ್ನೇಹಿತರೆ, ಸ್ಕೂಲ್ಸ್ ಆರ್ ಕಾಲೇಜಸ್ ದೇ ಟ್ರೈ ಟು ಕ್ರಿಯೇಟ್ ಸೋಷಿಯಲಿ ಪ್ರೊಡಕ್ಟಿವ್ ಸಿಟಿಸನ್ಸ್. ಸಮಾಜಕ್ಕೆ ಉಪಯುಕ್ತರಾಗುವಂಥ ನಾಗರಿಕರನ್ನು ತಯಾರು ಮಾಡಬೇಕು ಅನ್ನುವ ಸದುದ್ದೇಶದಿಂದ ಒಂದು ಸಹಕಾರಯುತ ಒಂದು ವಾತಾವರಣದಲ್ಲಿ ಶಾಲಾ ಕಾಲೇಜುಗಳು ಕೆಲಸ ಮಾಡ್ತವೆ. ಇದರಲ್ಲಿ ನಾನಾದರೂ ಕೂಡ ಬರೀ ಶಿಕ್ಷಕರದೇ ದೊಡ್ಡ ಪಾತ್ರ ಅಂತ ಹೇಳೋಲ್ಲ, ಇದರಲ್ಲಿ ತಂದೆ ತಾಯಿಗಳ ಪಾತ್ರ ಕೂಡ ಬಹಳ ಇದೆ. ಯಾಕೆಂದರೆ ತಾಯಿಯೇ ಮೊದಲ ಗುರು. ದ ಟೀಚರ್, ಮದರ್ ಇಸ್ ದ ಫಸ್ಟ್ ಟೀಚರ್ ಫಾರ್ ಎನಿ ಚೈಲ್ಡ್. ಆ್ಯಂಡ್ ದೇರ್ ಫೋರ್ ಶಾಲೆಯಲ್ಲಿ ನೀವು 6-7 ಗಂಟೆಗಳ ಕಾಲ ಅಥವಾ 8 ಗಂಟೆಗಳ ಕಾಲ ಮಕ್ಕಳನ್ನು ಇವರ ಸುಬರ್ದಿಗೆ ಒಪ್ಪಿಸಿರ್ತೀರಿ. ಆದರೆ ಹೆಚ್ಚು ಸಮಯ ಮಕ್ಕಳು ಕಳೆಯೋದೇ ತಂದೆ ತಾಯಿಗಳ ಒಂದು ಸಾಂಗತ್ಯದಲ್ಲಿ. ಹಾಗಾಗಿ ತಂದೆ ತಾಯಿಗಳ ಒಂದು ಹೊಣೆಗಾರಿಕೆ ಕೂಡ ಹೆಚ್ಚಿದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ದ ಗ್ರೇಟೆಸ್ಟ್ ಗಿಫ್ಟ್ ದಟ್ ಎನಿ ಪೇರೆಂಟ್ ಕ್ಯಾನ್ ಗಿವ್ ಟು ಹಿಸ್ ಆರ್ ಹರ್ ಡಾಟರ್ ಆರ್ ಸನ್ ಈಸ್ ಟು ಸಿ ದಟ್ ಯು ಡಿವೋಟ್ ಆರ್ ಗಿವ್ ಸಮ್ ಟೈಮ್ ಟು ದೆಮ್ ಡ್ಯೂರಿಂಗ್ ದ ಡೇ. ಅವರ ಜೊತೆಯಲ್ಲಿ ಕಾಲ ಕಳೆಯೋದಿದೆಯಲ್ಲ, ಅದು ಭಾಳ ಅಮೂಲ್ಯವಾದಂಥ ವಸ್ತು ನಿಮ್ಮ ತಂದೆ ತಾಯಿಗಳು ಮಕ್ಕಳಿಗೆ ಕೊಡುವಂಥದ್ದು ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಅಂದ್ಕೊಳ್ತೇನೆ. ಸ್ನೇಹಿತರೆ, ವಿ ಶುಡ್ ನಾಟ್ ಕ್ರಿಯೇಟ್ ವಾಟ್ ಈಸ್ ಕಾಲ್ಡ್ ಮನಿ ಅರ್ನಿಂಗ್ ಮೆಷಿನ್ಸ್. ಹಣ ಸಂಪಾದನೆ ಮಾಡುವ ಯಂತ್ರಗಳನ್ನಾಗಿ ನಮ್ಮ ಮಕ್ಕಳನ್ನು ಮಾಡಬಾರ್ದು. ಅವರು ಈ ದೇಶದ, ಈ ನಾಡಿನ, ಈ ಪ್ರಪಂಚದ ಅತ್ಯಮೂಲ್ಯ ಮನುಷ್ಯರನ್ನಾಗಿ ನಾವು ಸೃಷ್ಟಿ ಮಾಡಬೇಕಾಗಿದೆ. ವಿ ನೀಡ್ ಟು ಪ್ರೊಡ್ಯೂಸ್ ಗುಡ್ ಹ್ಯೂಮನ್ ಬೀಯಿಂಗ್ಸ್. ಇನ್ಫ್ಯಾಕ್ಟ್ ದ ಹೋಲ್ ಪರ್ಪಸ್ ಆಫ್ ಎಜುಕೇಷನ್ ಇಸ್ ಟು ಸಿ ದಟ್ ವಿ ಕ್ರಿಯೇಟ್ ಗುಡ್ ಹ್ಯೂಮನ್ ಬೀಯಿಂಗ್ಸ್. ಆ ನಿಟ್ಟಿನಲ್ಲಿ ಮೌಲ್ಯಯುತ ಶಿಕ್ಷಣವನ್ನು ನಮ್ಮ ಅನಂತಕುಮಾರ್ ಅವರು ಕೊಡ್ತಾ ಇದ್ದಾರೆ. ಕಳೆದ ವರ್ಷ ನನಗೆ ಗೊತ್ತಿದೆ, ಸ್ವಾಮಿ ವಿವೇಕಾನಂದರ ಜಯಂತಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ರಾಮಕೃಷ್ಣ ಮಠದ ಯತಿಗಳೇ ಬರಬೇಕು, ಅವರೇ ಬಂದು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವಂಥ ಒಂದು ಉತ್ಸಾಹವನ್ನು ತೋರಿದರು. ನಾನು ಸ್ವಾಮೀಜಿಯವ್ರನ್ನ ಕೇಳಿಕೊಂಡೆ, ಅವರು ಬಂದು ಇಲ್ಲಿ ಮಕ್ಕಳಿಗೆಲ್ಲವೂ ಕೂಡ ವಿವೇಕಾನಂದರ ಜೀವನ ಸಂದೇಶವನ್ನು ಸಾರಿದ್ದನ್ನು ನಾನಿಲ್ಲಿ ನೆನಪು ಮಾಡ್ಕೊಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮೌಲ್ಯಗಳು ಬಹಳ ಮುಖ್ಯವಾಗಿವೆ. I would only advise our young children, please do not run after a life of success. Run after a life of values. If you are known after values, if you are known for values like honesty, sincerity, obedience, respect to elders, I will tell you, you will achieve far more greater things in life. You may achieve some degree, you may achieve some money, you may achieve some position, but to earn the goodwill of the people, the goodwill not only of the family but also in the larger society, you need to be good human beings. ಆ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಈ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ನೀವು ಸೌಭಾಗ್ಯವಂತರು ಅಂಥೇಳಿ ನಾನಾದರೂ ಕೂಡ ಭಾವಿಸಿದ್ದೇನೆ. ಮಹಾತ್ಮ ಗಾಂಧಿಯವರು ಒಂದು ಮಾತನ್ನು ಹೇಳ್ತಾರೆ, ಎಜುಕೇಷನ್ ಈಸ್ ದಟ್ ವಿಚ್ ಫ್ರೀಸ್ ಅಸ್ ಫ್ರಮ್ ಸ್ಲೇವರಿ ಆಫ್ ಎವ್ರಿ ಕೈಂಡ್. ಎಲ್ಲ ಥರದ ದಾಸ್ಯತನದಿಂದ ನಮ್ಮನ್ನು ದೂರ ಮಾಡ್ತಕ್ಕಂಥದ್ದೇ ನಿಜವಾದ ಶಿಕ್ಷಣ. ಹಾಗಾಗಿ ನಮ್ಮ ಮಕ್ಕಳು ಇವತ್ತು ಅವರು ಸ್ವತಂತ್ರರಾಗಬೇಕು. ದೇ ಶುಡ್ ಬಿ ಸೆಲ್ಫ್ ಕಾನ್ಫಿಡೆಂಟ್, ದೇ ಶುಡ್ ಬಿ ಸೆಲ್ಫ್ ರಿಲಯಂಟ್. ಹಾಗಾದಾಗ ಮಾತ್ರ ಅವರು ಪಡೆಯುವಂಥ ಶಿಕ್ಷಣಕ್ಕೆ ಅರ್ಥ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿ
ನಾನು ಏನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ, ನನ್ನ ಗಂಟಲು ಪೆಟ್ಟಿಗೆ ಕೂಡ ಕೈ ಕೊಡ್ತಾ ಇದೆ. ಹಾಗಾಗಿ ಯಾಕೆಂದರೆ ನೀವೆಲ್ಲರೂ ಕೂಡ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಬೇಕು ಅನ್ನೋಂಥ ವಿಚಾರದಲ್ಲಿ ಉತ್ಸಾಹವನ್ನು ತಾಳಿದ್ದೀರಿ. Finally, I would like to say only one thing to our young students. The world is your workplace today. Learn to operate beyond boundaries. ಬರೀ ರಾಜ್ಯದ ಗಡಿಯಲ್ಲ, ದೇಶದ ಗಡಿಯಲ್ಲ, ಇಡೀ ಪ್ರಪಂಚದಲ್ಲಿ ನೀವು ಓಡಾಡಿ ನೀವು ನಿಮ್ಮ ಬದುಕನ್ನು ಕಟ್ಕೊಳ್ಳುವ ಒಂದು ಮನಸ್ಥಿತಿಯನ್ನು ನೀವು ಬೆಳೆಸ್ಕೊಳ್ಬೇಕು. ಯಾಕೆ ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಕಂಟಿನ್ಯೂಯಸ್ ಲರ್ನಿಂಗ್ ಆ್ಯಂಡ್ ಕಂಟಿನ್ಯೂಯಸ್ ಅಪ್ಸ್ಕಿಲ್ಲಿಂಗ್. ನಿಮ್ಮ ಕೌಶಲ್ಯವನ್ನು ಸದಾ ಬೆಳೆಸ್ಕೊಳ್ಬೇಕು. ಆಮೇಲೆ ನಿರಂತರ ಕಲಿಕೆ ಇರಬೇಕಾಗ್ತದೆ. ಹಾಗಾಗಿ ನಾಟ್ ಜಸ್ಟ್ ರೀಡಿಂಗ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್ ಆರ್ ಅರ್ನಿಂಗ್ ಎ ಸರ್ಟಿಫಿಕೇಟ್, ಬಟ್ ಯು ಶುಡ್ ನೋ ದಟ್ ಲರ್ನಿಂಗ್ ಶುಡ್ ಬಿ ಎ ಲೈಫ್ ಲಾಂಗ್ ಪ್ರೋಸೆಸ್. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಆ್ಯಸ್ ಲಾಂಗ್ ಆ್ಯಸ್ ಯು ಲಿವ್, ಆ್ಯಸ್ ಲಾಂಗ್ ಆ್ಯಸ್ ಐ ಲಿವ್, ಸೋ ಲಾಂಗ್ ಡು ಐ ಲರ್ನ್. ಸೊ ಕ್ಷಣ ಕ್ಷಣ ಕಲಿಯೋದೇ ಶಿಕ್ಷಣ ಆಗುತ್ತೆ ಮಕ್ಕಳೇ. ಆದ್ದರಿಂದ ಎವ್ರಿಥಿಂಗ್ ದಟ್ ಯು ಗ್ಯಾದರ್ ಇನ್ ದ ಸ್ಕೂಲ್, ಇನ್ ದ ಕಾರಿಡಾರ್, ಇನ್ ದ ಕಂಪ್ನಿ ಆಫ್ ಯುವರ್ ಟೀಚರ್ಸ್, ಇನ್ ದ ಕಂಪ್ನಿ ಆಫ್ ಯುವರ್ ಪೇರೆಂಟ್ಸ್, ರಿಲೇಟಿವ್ಸ್ ಆ್ಯಂಡ್ ಇನ್ ದ ಸೊಸೈಟಿ, ಎವ್ರಿ ಮೊಮೆಂಟ್ ವಿಲ್ ಶೇಪ್ ಅಪ್ ಯುವರ್ ಪರ್ಸನಾಲಿಟಿ, ವಿಲ್ ಶೇಪ್ ಯುವರ್ ಆ್ಯಟಿಟ್ಯೂಡ್, and therefore you have to be very cautious and you have to be with always keeping your eyes and ears wide open, because learning should be a continuous process. And with these few words, I would like to once again congratulate the management and the staff for the wonderful show that they have put up this evening here, and also the prize winners. And I would also say one more thing: such are those children who have not been able to get some prize now. There is an opportunity, there is always a tomorrow. You can always work for that tomorrow, and you can also compete and win prizes. With these few words, I would like to thank everyone for your patient hearing, and once again thank Mr. Anand Kumar for the wonderful opportunity. Thank you.